ವಿದ್ಯಾರ್ಥಿಗಳು ವಿಜ್ಞಾನ ವಿಷಯದಲ್ಲೇ ಕಡಿಮೆ ಅಂಕಗಳನ್ನ ತಗೊಳ್ತಾರ ಅಂತಂದ್ರೆ ವಿಚಾರ ಮಾಡ್ರಿ. ಯಾಕೆ, ಏನು ತೊಂದರೆ ಆಗೊಂಡು 60 ಅಂಕಗಳನ್ನ ಯಾವ ರೀತಿ ತಗೊಳ್ಬೇಕು? ಸೊ ಈ ಟ್ರಿಕ್ಸ್ ಅನ್ನ ನಾನು ಎಂಥವ್ರಿಗೆ ಹೇಳಕತ್ತೀನಪ್ಪ ಅಂತಂದ್ರೆ, ಸರ್ ಒಟ್ಟಾರೆ ಒಳಗಡೆ ನಮಗೆ ವಿಜ್ಞಾನವನ್ನ ಎಷ್ಟೇ ಓದಿದ್ರು ಕೂಡ ತಲೆಗೆ ಹತ್ತವಲ್ತು, ಆಮೇಲೆ ಎಷ್ಟೇ ಬೈಪಾಟ್ ಮಾಡಿದ್ರು ಕೂಡ 30ಕ್ಕಿಂತ ಹೆಚ್ಚು ಅಂಕಗಳನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗವಲ್ತು ಅನ್ನುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಟ್ರಿಕ್ಸ್ ಅನ್ನ ಹೇಳಕತ್ತೀನಿ. ಈ ಒಂದು ವಿಡಿಯೋ ಸರಣಿಯನ್ನ ಸ್ಟಾರ್ಟ್ ಮಾಡೀನಿ. ನಮಸ್ಕಾರ ಎಲ್ಲ ನನ್ನ ಪಾಲಕ ಬಂಧುಗಳಿಗೆ, ಅನುಭವಿ ಶಿಕ್ಷಕ ವೃಂದಕ್ಕೆ ಹಾಗೂ ನನ್ನ ಆತ್ಮೀಯ ಮುದ್ದು ವಿದ್ಯಾರ್ಥಿಗಳಿಗೆ. ಹಲವಾರು ಬಾರಿ ವಿದ್ಯಾರ್ಥಿಗಳಲ್ಲಿ ಒಂದು ಗೊಂದಲ ಇದ್ದೇ ಇರ್ತೈತಿ. ಈ ವಿಜ್ಞಾನ ವಿಷಯವನ್ನ ಹೆಂಗೆ ತಿಳ್ಕೊಬೇಕು ಸರ್, ಹೆಂಗೆ ಅರ್ಥೈಸ್ಕೊಳ್ಬೇಕು? ಪ್ರತಿ ಪಾಠವು ಬೇರೆ ಬೇರೆ ರೀತಿಯಾದಂಥ ಒಂದು ದಾರಿಯನ್ನ ತೋರಿಸ್ತಾ ಇರ್ತಾವು. ಸೊ ದಯವಿಟ್ಟು ವಿದ್ಯಾರ್ಥಿಗಳಲ್ಲಿ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ, ಯಾವತ್ತು ವಿಜ್ಞಾನವನ್ನ ನಾನು ಬೈಪಾಟ್ ಮಾಡ್ತೀನಿ, ಕೇವಲ ಅಂಕಗಳನ್ನ ಗಳಿಸಲು ಮಾತ್ರ ವಿಜ್ಞಾನವನ್ನ ಓದ್ತೀನಿ ಅಂತಂದ್ರೆ ದಯವಿಟ್ಟು ಆ ಒಂದು ಹಾದಿ ಒಳಗಡೆ ವಿಜ್ಞಾನವನ್ನ ಕಲಿಯೋದಕ್ಕೆ ಹೋಗ್ಬೇಡ್ರಿ. ವಿಜ್ಞಾನವನ್ನ ನಾವು ಯಾವ ರೀತಿ ಕಲಿಬೇಕಪ್ಪ ಅಂತಂದ್ರೆ, ಈಗ ನಾನು ಕಲಿಯುತ್ತಿರುವಂತ ಪಠ್ಯಕ್ರಮ ಏನೈತಲ್ರಿ ಅದು ನನ್ನ ಜೀವನ ಪರ್ಯಂತ ನನ್ನ ಜೊತೆಗೇನೆ ನನಗೆ ಸಹಾಯ ಮಾಡೋದಕ್ಕೆ, ಅನುಕೂಲ ಮಾಡೋದಕ್ಕೆ, ಜೀವನವನ್ನ ಸರಳಗೊಳಿಸುವುದಕ್ಕೆ ಕಲಿಯಾಕತ್ತೀನಿ ಅಂತ ಅನ್ಕೊಂಡ್ರಿ ಅಂದ್ರೆ ವಿಜ್ಞಾನವನ್ನ ಯಾವತ್ತೂ ನೀವು ಮರೆಯೋದಕ್ಕೆ ಸಾಧ್ಯನೇ ಆಗುವುದಿಲ್ಲ. ನಮ್ಮ ಲೈಫ್ ಪೂರ್ತಿ ಬರುವಂತ ಒಂದು ವಿಷಯ ಯಾವುದು ಅಂತಂದ್ರೆ ಮ್ಯಾಥಮೆಟಿಕ್ಸ್ ಮತ್ತು ವಿಜ್ಞಾನ. ಈಗ ನಾನು ಕಲಿತಿರುವಂತ ಪಠ್ಯಕ್ರಮನೂ ಕೂಡ ನನ್ನ ಜೀವನಕ್ಕೆ ಅತ್ಯಂತ ಉಪಯುಕ್ತವಾಗಿರುವಂತ ಒಂದು ವಿಷಯ ಆಗೈತೆ ಅಂತ ಅನ್ಕೊಂಡು ಕಲಿತ್ರಿ ಅಂದ್ರೆ ನೀವು ಅದನ್ನ ಜೀವನ ಪೂರ್ತಿ ನನಗೆ ಉಪಯೋಗ ಐತಿ ಅಂತೇಳಿ ಕಲಿಬೇಕು. ಓಕೆನಾ? ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋದೊಳಗಡೆ ನಾನು ನಿಮ್ಗೆ ಒಂದು ಏನು ಟ್ರಿಕ್ಸ್ ಹೇಳಿಕೊಡಾಕತ್ತೀನಪ್ಪ ಅಂತಂದ್ರೆ, ಬಹಳಷ್ಟು ವಿದ್ಯಾರ್ಥಿಗಳು ವಿಜ್ಞಾನ ವಿಷಯದೊಳಗಡೆ ನಾವು ಕನಿಷ್ಠ 80ಕ್ಕೆ ನಾವು 60 ಅಂಕಗಳನ್ನ ಅತ್ಯಂತ ಸುಲಭದೊಳಗಡೆ ಯಾವ ರೀತಿ ತಗೊಳ್ಬಹುದು, 60 ಅಂಕಗಳನ್ನ ಯಾವ ರೀತಿ ತಗೊಳ್ಬೇಕು. ಸೊ ಈ ಟ್ರಿಕ್ಸ್ ಅನ್ನ ನಾನು ಎಂಥವ್ರಿಗೆ ಹೇಳಕತ್ತೀನಪ್ಪ ಅಂತಂದ್ರೆ, ಸರ್ ಒಟ್ಟಾರೆ ಒಳಗಡೆ ನಮಗೆ ವಿಜ್ಞಾನವನ್ನ ಎಷ್ಟೇ ಓದಿದ್ರು ಕೂಡ ತಲೆಗೆ ಹತ್ತವಲ್ತು, ಆಮೇಲೆ ಎಷ್ಟೇ ಬೈಪಾಟ್ ಮಾಡಿದ್ರು ಕೂಡ 30ಕ್ಕಿಂತ ಹೆಚ್ಚು ಅಂಕಗಳನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗವಲ್ತು ಅನ್ನುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಟ್ರಿಕ್ಸ್ ಅನ್ನ ಹೇಳಕತ್ತೀನಿ. ಈ ಒಂದು ವಿಡಿಯೋ ಸರಣಿಯನ್ನ ಸ್ಟಾರ್ಟ್ ಮಾಡೀನಿ. ನಾವು ಸರ್ಕಾರದ ವತಿಯಿಂದ ನೀಡಿರ್ತಕ್ಕಂತಹ LBA ಪ್ರಶ್ನೆಗಳನ್ನ ಓದಿಕೊಂಡು ಮುಖ್ಯ ಪರೀಕ್ಷೆಯಲ್ಲಿ 60 ಅಂಕಗಳನ್ನ ಯಾವ ರೀತಿ ಪರ್ಫೆಕ್ಟ್ ಮಾಡ್ಕೋಬೇಕು ಮತ್ತು ಯಾವ ಯಾವ ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ ಅಂತಹ ಪ್ರಮುಖ ಈಚ್ ಚಾಪ್ಟರ್ ಒಂದೊಂದು ಅಧ್ಯಾಯದ ಮೇಲೆ 5 ಪ್ರಮುಖ ಪ್ರಶ್ನೆಗಳನ್ನ ತಗೊಂಡು ಬಂದಿನಿ. ಆ 5 ಪ್ರಶ್ನೆಗಳನ್ನ ನೀವು ಪರ್ಫೆಕ್ಟ್ ಮಾಡಿದ್ರಿ ಅಂದ್ರೆ ಆ 5 ಪ್ರಶ್ನೆ ಒಳಗಡೆ ನಿಮಗೆ 2 ರಿಂದ 3 ಪ್ರಶ್ನೆಗಳು ಖಚಿತವಾಗಿ ಬಂದಿರ್ತಾವು. ಇವು ನಾನು ಇಲ್ಲಿ ಬಳಕೆ ಮಾಡಿರ್ತಕ್ಕಂಥ PDF ನೋಟ್ಸ್ ಹೆಂಗೈತಪ್ಪ ಅಂತಂದ್ರ, ನಿಮಗೆ ಅತ್ಯಂತ ಸುಲಭದೊಳಗಡೆ ಆ ಪ್ರಶ್ನೆಗಳನ್ನ, ಅದಕ್ಕೆ ಬೇಕಾದಂತ ಉತ್ತರವನ್ನ ಮತ್ತು ಯಾವ ಯಾವ ಇಸ್ವಿಯಲ್ಲಿ ಯಾವ ಯಾವ ವರ್ಷದಲ್ಲಿ ಆ ಪ್ರಶ್ನೆಗಳನ್ನು ಕೇಳಲಾಗಿತ್ತು ಅನ್ನುವ ಆಧಾರದ ಮೇಲೆ ನಾನು ನಿಮ್ಗೊಂದು PDF ನೋಟ್ಸ್ ಅನ್ನ ರೆಡಿ ಮಾಡ್ಕೊಂಡಿನಿ. ಸೊ ಸಾಧ್ಯವಾಗಿತ್ತು ಅಂದ್ರೆ ಆ PDF ನೋಟ್ಸ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳೋದಕ್ಕೋಸ್ಕರ ಟೆಲಿಗ್ರಾಮ್ ಚಾನಲ್ ಐತಿ, SSLC ರತ್ನ ವಿಜ್ಞಾನ ವಿಜಯ ಅಂತೇಳಿ ಒಂದು SSLC ವಿದ್ಯಾರ್ಥಿಗಳಿಗೋಸ್ಕರ ತಯಾರಿಸಿರ್ತಕ್ಕಂಥ ಟೆಲಿಗ್ರಾಮ್ ಚಾನಲ್ ಐತಿ. ಆ ಟೆಲಿಗ್ರಾಮ್ ಚಾನಲ್ನ ನೀವು ಜಾಯಿನ್ ಆಗ್ರಿ. ಅಲ್ಲಿ ನಿಮಗೆ ಪ್ರತಿ ಅಧ್ಯಾಯವಾರು ಪ್ರಮುಖ 5 ಪ್ರಶ್ನೆಗಳು ಮತ್ತು ಅದಕ್ಕೆ ಬೇಕಾದ ಉತ್ತರವನ್ನು ಸಹಿತ PDF ನೋಟ್ಸ್ ಅನ್ನ ರೆಡಿ ಮಾಡೀನಿ. ಕೆಲವೊಂದಿಷ್ಟು ಡಾಟಾ ಅಥವಾ ಒಂದು ಇನ್ಫಾರ್ಮೇಶನ್ ಹೇಳ್ತೀನಿ, ದಯವಿಟ್ಟು ಕೇಳಿಸ್ಕೊಡ್ರಿ. ಏನ್ ಇನ್ಫಾರ್ಮೇಶನ್ ಅಪ್ಪ ಅಂತಂದ್ರೆ, ಕಳೆದ ವರ್ಷ 2025 ಮತ್ತು 26ನೇ ಸಾಲಿನಲ್ಲಿ ಒಟ್ಟು SSLC ಮುಖ್ಯ ಪರೀಕ್ಷೆಯನ್ನ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 8,40,000 ವಿದ್ಯಾರ್ಥಿಗಳು. ನೋಡ್ರಿ, ಒಟ್ಟು 8,40,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಸೊ ಅದ್ರ ಒಳಗಡೆ ಉತ್ತೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 10,000 ವಿದ್ಯಾರ್ಥಿಗಳು ಪರೀಕ್ಷೆ ಒಳಗಡೆ ಪಾಸ್ ಆದ್ರು. ಸೊ ನೆಕ್ಸ್ಟ್ ಇದ್ರೊಳಗ
ಮುಖ್ಯ ಪರೀಕ್ಷೆಯಲ್ಲಿ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 2,25,000 ವಿದ್ಯಾರ್ಥಿಗಳು. 2,25,000 ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ವಿಷಯವನ್ನ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ ನೋಡ್ರಿ 1,05,000 ವಿದ್ಯಾರ್ಥಿಗಳು ಮುಖ್ಯ ವಿಜ್ಞಾನ ವಿಷಯವನ್ನ ಫೇಲ್ ಆಗ್ಯಾರ. ಮತ್ತು 5 ಲಕ್ಷಕ್ಕಿಂತ ನೋಡ್ರಿ 5,20,000 ವಿದ್ಯಾರ್ಥಿಗಳು 60 ಅಂಕಗಳಿಂದ ಕಡಿಮೆ ಅಂಕಗಳನ್ನ ಒಂದು ಮ್ಯಾಪ್ ಹೇಳ್ಬಿಡ್ತೀನಿ. ಚಿತ್ರಕ್ಕೆ 13ರಿಂದ 16 ಮಾರ್ಕ್ಸ್ ಬರ್ತಾವ. ಚಿತ್ರಕ್ಕೆ 13ರಿಂದ 16 ಮತ್ತ ನಿಯಮಗಳನ್ನ ಹಾಗೂ ಫಿಕ್ಸ್ಡ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ, ವ್ಯತ್ಯಾಸಗಳನ್ನ, ವೈಜ್ಞಾನಿಕ ಕಾರಣಗಳನ್ನು ಕೊಡಿ ಅಂತೇಳಿ ಇವನ್ನೆಲ್ಲ ಪ್ರಶ್ನೆಗಳನ್ನ ಫಿಕ್ಸ್ ಇರುವಂತವು ಮಾಡಿಬಿಟ್ರಿ ಅಂತಂದ್ರ ಅಲ್ಲಿ ನಿಮಗ 40 ಅಂಕಗಳು ಆರಾಮ್ ಸರಿ ಸಿಗ್ತಾವ. ಈ 60 ಬಹಳ ತ್ರಾಸ ತಗೊಳ್ಳಾರ್ದೆ 60 ಅಂಕಗಳನ್ನ ನಾವು ಫಿಕ್ಸ್ಡ್ ಆಗಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಈ ವರ್ಷದ 2026 ಮತ್ತು 27ನೇ ಸಾಲಿನ ಮುಖ್ಯ ಪರೀಕ್ಷೆ ಒಳಗಡೆ ಯಾರ್ಯಾರೆಲ್ಲ ಪರೀಕ್ಷೆಯನ್ನು ಬರೆಯೋದಕ್ಕೆ ರೆಡಿ ಆಗಕತ್ತೀರಿ, ಇಲ್ಲಿ ನೋಡ್ರಿ ವಿಜ್ಞಾನ ವಿಷಯದೊಳಗಡೆ ನಾವು 60 ಅಂಕಗಳನ್ನ ಫಿಕ್ಸ್ಡ್ ಆಗಿ ರೆಡಿ ಮಾಡ್ಕೊಂಡ್ಬಿಡೋಣ. ಆ 60 ಅಂಕಗಳನ್ನ ಹೆಂಗ್ ತಗೋಬೇಕು ಅನ್ನೋದು, ಯಾವ್ಯಾವ ಅಧ್ಯಾಯದೊಳಗಡೆ ಯಾವ ಪ್ರಮುಖ ಪ್ರಶ್ನೆಗಳನ್ನ ಓದ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಆಲ್ರೆಡಿ ಏನ್ ಮಾಡ್ಬಿಡ್ತೀನಿ, ಪ್ರಶ್ನೆ ಅದರ ಜೊತೆಗೆ ಉತ್ತರವನ್ನು ಸಹಿತ ಕೊಡ್ತೀನಿ. ಹೊಳ್ಳಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ವರ್ಷ ಕೇಳಿದ್ರು ಅನ್ನೋದನ್ನು ಕೂಡ ನಾವು ಏನ್ ಮಾಡೋಣ, ಇಲ್ಲೇ ಡಿಸ್ಕಷನ್ ಮಾಡೋಣ. ಸೊ ಹಾಗಾದ್ರೆ ಇಲ್ಲಿ ನಾ ಏನ್ ಸ್ಟ್ರಾಟಜಿ ಬಳಸೀನಿ ನೋಡಿ. ರತ್ನ ವಿಜ್ಞಾನ ವಿಜಯ ಇದು ನಮ್ದೊಂದು ಯೂಟ್ಯೂಬ್ ಚಾನಲ್ ಐತಿ. ಇನ್ನು ಯಾರ್ಯಾರು ಜಾಯಿನ್ ಆಗಿಲ್ಲ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. 10ನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇವಾಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಏನ್ ಸ್ಟ್ರಾಟಜಿ ಬಳಸಿನ ಅನ್ನೋದನ್ನ ನೋಡೋಣ. ಇಲ್ಲಿ ನೋಡ್ರಿ, ಇಲ್ಲಿ ಸರ್ಕಾರದವರು LBA ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ಯಾರ. LBA ಅಂತಂದ್ರ ಲರ್ನಿಂಗ್ ಬೇಸ್ಡ್ ಅಸೆಸ್ಮೆಂಟ್. ವಿದ್ಯಾರ್ಥಿ ಏನನ್ನ ಕಲಿತಾನ ಆ ಕಲಿತಂತ ಪಠ್ಯದ ಮೇಲಿನ ಏನ್ ಮಾಡ್ಬೇಕು, ಮೌಲ್ಯಮಾಪನ ಮಾಡಬೇಕು ಅಂತ ಹೇಳಿ ಈ LBA ಎಂಬುದನ್ನ ತಗೊಂಡ್ಬಂದಾರೆ. ಈ ಪದ್ಧತಿಯ ಪ್ರಕಾರ ಏನಾಗಿತ್ತಪ್ಪ ಅಂತಂದ್ರ ಮುಖ್ಯ ಪರೀಕ್ಷೆಗೆ ವಿದ್ಯಾರ್ಥಿಗಳಿಗೆ ನೇರವಾಗಿ ಪ್ರಶ್ನೆಗಳನ್ನ ತಗೊಳ್ಬೇಕು, ಕೇಳಬೇಕು. ಅದರಲ್ಲಿ 60 ಅತ್ಯಂತ ಸುಲಭದಾಗಿರ್ಬೇಕು, 60% ಅತ್ಯಂತ ಸುಲಭದಾಗಿರ್ಬೇಕು. ಆಮೇಲೆ ಇನ್ನ 20% ಏನಾಗಿರ್ಬೇಕಪ್ಪ ಅಂತಂದ್ರ ಸ್ವಲ್ಪ ಮಧ್ಯಮದೊಳಗಿರ್ಬೇಕು. ಫಿಕ್ಸ್ಡ್ ಇರುವಂತ ಪ್ರಶ್ನೆಗಳು. ಈ ಪ್ರಶ್ನೆಗಳು ಫಿಕ್ಸ್ ಹೆಂಗಪ್ಪ ಅಂದ್ರ, ಈ ಪ್ರಶ್ನೆ ಬರ್ತಿತ್ತು ಅಂದ್ರೆ ಈ ಪ್ರಶ್ನೆ ಬರಂಗಿಲ್ಲ, ಈ ಪ್ರಶ್ನೆ ಬರ್ತಿತ್ತು ಅಂದ್ರೆ ಈ ಪ್ರಶ್ನೆ ಬರಂಗಿಲ್ಲ. ಈ ರೀತಿ 2 ಒಳಗಡೆ ಇದು ಅಥವಾ ಇದು, ಈ ರೀತಿ ಪ್ರಶ್ನೆಗಳದಾವ್ರಿ. ಸೊ ಇಲ್ಲಿ ನೋಡ್ರಿ, ಮತ್ತ ಈ ಪ್ರಶ್ನೆ ಪತ್ರಿಕೆ ಒಳಗಡೆ ಖಚಿತ ಪ್ರಶ್ನೆಗಳಿಗೆ ಏನ್ ಮಾಡಿರ್ತಾರಪ್ಪ ಅಂದ್ರ ಪ್ರತಿಯೊಂದು ಅಧ್ಯಾಯದೊಳಗಡೆ ಸರ್ಕಾರಿ ಪರೀಕ್ಷಾ ಮಂಡಳಿ ಕಡ್ಡಾಯವಾಗಿ ಏನ್ ಮಾಡಿರಪ್ಪ ಅಂದ್ರ 4ರಿಂದ 5 ನಿಖರ ಪ್ರಶ್ನೆಗಳನ್ನ, ಚಿತ್ರಗಳನ್ನ ಏನ್ ಮಾಡ್ತಾರ, ಕೇಳ್ತಾರ. ಇದನ್ನ ಮೊದಲು ನಾವು ಅರ್ಥ ಮಾಡ್ಕೋಬೇಕು. LBA ಅಂದ್ರೆ ಇದರಿ ನಿಖರವಾಗಿ ಒಂದು ಅಧ್ಯಾಯದ ಮೇಲೆ ಇಂತಿಷ್ಟು ಪ್ರಶ್ನೆಗಳನ್ನ ಕೇಳಬೇಕು ಮತ್ತು ಇಂಥದ್ದೇ ಪ್ರಶ್ನೆಗಳನ್ನ ಕೇಳಬೇಕು ಅಂತದವ್ರಿ. ಎದಕ್ಕ 60%. ಓಕೆ. ಆಮೇಲೆ ಇಲ್ಲಿ ಈ ನಾನು ಒಂದು PDF ಫೈಲ್ ಒಳಗಡೆ ಏನ್ ಮಾಡಿಪ್ಪ ಅಂದ್ರ 2018ರಿಂದ 2024 ಪ್ಲಸ್ 2025 ಮತ್ತು 26 ಈ ಎಲ್ಲಾ ವರ್ಷಗಳಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಲಾಗಿತ್ತು ಮತ್ತು ಯಾವ ರೀತಿ ಪುನರಾವರ್ತನೆ ಆಗ್ಯಾವ ಅನ್ನೋದ್ರ ಬಗ್ಗೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಕ್ಲಿಯರ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಇಲ್ಲಿ ಬಳಸಿರ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ಸ್ಗಳು ಪಠ್ಯ ಪುಸ್ತಕವನ್ನ ಆಧರಿಸಿರ್ತಾವು. ಆಮೇಲೆ ಶಾಲಾ ಹಂತದೊಳಗಡೆ ನಾವು ಯಾವ ರೀತಿ ಅಭ್ಯಾಸ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಟ್ರಾಟಜಿಯನ್ನ ಇದ್ರೊಳಗಡೆ ನಿಮಗೆ ಕೊಟ್ಟಿನಿ. ಸೊ ಪ್ರತಿದಿನ ನಾವು ವಿದ್ಯಾರ್ಥಿಗಳಾದಂಥವ್ರು ಏನ್ ಮಾಡ್ಬೇಕು, ಪ್ರತಿದಿನ ಒಂದು ಪ್ರಮುಖ ಪ್ರಶ್ನೆಯನ್ನ ಆಯ್ಕೆ ಮಾಡಿಕೊಡ್ರಿ. ನಾನು ಕೊಡುವಂತ 5 ಪ್ರಶ್ನೆಗಳು ಅದರೊಳಗಡೆ ಪ್ರತಿದಿನ ಒಂದು ಪ್ರಶ್ನೆ ತಗೊಳ್ರಿ. ಆಮೇಲೆ ಒಂದು ಚಿತ್ರ ತಗೊಳ್ರಿ. ಆ ಚಿತ್ರಕ್ಕ ಲೇಬಲಿಂಗ್ ಮಾಡಬೇಕು ಅಂದ್ರ ಭಾಗಗಳನ್ನ ಗುರುತಿಸಬೇಕು. ಕೆಲವೊಂದಿಷ್ಟು ಸಮೀಕರಣಗಳನ್ನ ಹೇಳ್ಕೊಡ್ತೀನಿ. ಆ ಸಮೀಕರಣಗಳನ್ನ ಪ್ರತಿದಿನ ಏನ್ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ಆಮೇಲೆ ಪ್ರತಿ ವಾರಕ್ಕೊಂದ್ಸಲ ಏನ್ ಮಾಡ್ರಿ, ವಾರದ ಅಂತ್ಯದೊಳಗಡೆ ಒಂದೊಂದು ಅಧ್ಯಾಯದ 5 ಪ್ರಶ್ನೆಗಳನ್ನ ಸ್ವಂತ ಮೌಲ್ಯಮಾಪನ, ನಾನು ಕೊಟ್ಟಿರ್ತಕ್ಕಂಥ 5 ಪ್ರಶ್ನೆಗಳನ್ನ ಒಂದೊಂದು ಅಧ್ಯಾಯದ ವಾರಾಂತ್ಯದೊಳಗಡೆ ಏನ್ ಮಾಡ್ರಿ, 5 ಪ್ರಶ್ನೆಗಳನ್ನ ಬರ್ಕೊಂಡು ನೀವೇ ಸ್ವಂತ ಏನ್ ಮಾಡ್ರಿ, ಉತ್ತರವನ್ನ ಬರೀರಿ. ಈ ರೀತಿ ನೀವು ಪ್ರಾಕ್ಟೀಸ್ ಮಾಡ್ಕೊಂತ ಹೋದ್ರಿ ಅಂತಂದ್ರ
ಮುಖ್ಯ ಪರೀಕ್ಷೆ ಅನುಗುಣದ 60 ಅಂಕಗಳನ್ನ ಎಲ್ಲಿ ಅಲುಗಾಡ್ಲಾರ್ದಂಗ ನೀವೇನ್ ಮಾಡ್ತೀರಿ, ರೆಡಿ ಮಾಡಿ ಇಟ್ಕೊಂಡ್ ಬಿಡ್ತೀರಿ. ಅರ್ಥ ಆಯ್ತು? ಸೊ ಹಾಗಾದ್ರೆ ಏನ್ ಮಾಡೋಣ, ನೆಕ್ಸ್ಟ್ ವಿಡಿಯೋದೊಳಗಡೆ ಮೊದಲನೇ ಅಧ್ಯಾಯದೊಳಗಡೆ ಎಷ್ಟು ಪ್ರಶ್ನೆಗಳು ಪ್ರತಿ ವರ್ಷ ರಿಪೀಟ್ ಆಗ್ತಾವು ಮತ್ತು ಪ್ರಮುಖ 5 ಪ್ರಶ್ನೆಗಳು ಯಾವುವು, ಅವುಗಳನ್ನ ನಾವು ಯಾವ ರೀತಿ ನೆನಪಿಟ್ಕೋಬೇಕು, ಆ ಪ್ರಶ್ನೆಗಳನ್ನ ಯಾವ್ಯಾವ ವರ್ಷದೊಳಗಡೆ ಕೇಳಲಾಗಿತ್ತು ಅನ್ನೋದನ್ನ ಸ್ಟಡಿ ಮಾಡೋಣ. ಸೊ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಕೊಡ್ರಿ. ನೆಕ್ಸ್ಟ್ ವಿಡಿಯೋ ಮೊದಲನೇ ಅಧ್ಯಾಯದ ಮೇಲೆ ಒಂದು ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ ಮತ್ತು ಅದ್ರ PDF ನೋಟ್ಸ್ ಅನ್ನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಏನ್ ಮಾಡ್ರಿ, ಶೇರ್ ಮಾಡ್ರಿ. ನಮಸ್ಕಾರಗಳು.